ನಾನು ಆಗ್ಲೇ ಹೇಳ್ತಾ ಇದ್ದೆ, ಇದು ಕೇವಲ ಈಗ ವೈಯಕ್ತಿಕ ವಿಚಾರವಾಗಿಲ್ಲ, ಸಾರ್ವಜನಿಕವಾಗಿದೆ ಅಂತ ಹೇಳಿ. ಈ ಹಿಂದೆ ಕೃಷಿ ತಾಪಂಡ್ ಅವರೇ ಇದನ್ನ ಒಂದ್ಸಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಕೂಡ ಹಾಕೊಂಡಿದ್ರು, ನನ್ನ ವೈಯಕ್ತಿಕ ವಿಚಾರ ಈಗ ಸಾರ್ವಜನಿಕವಾಗಿದೆ ಅಂತ ಹೇಳಿ. ಎಸ್, ಈಗ ಕೇವಲ ಒಡವೆಗಳು ಮಾತ್ರ ಅಲ್ಲ, ಕೃಷಿ ತಾಪಂಡಾಗೆ ಲಕ್ಷ ಲಕ್ಷ ಮೌಲ್ಯದ ಫರ್ನಿಚರ್ ಅನ್ನ ಕೂಡ ಅರವಿಂದ ರೆಡ್ಡಿ ಅವರು ಕೊಡಿಸಿದ್ರು. ತನ್ನ ಮನೆಗೆ ಸುಮಾರು 10 ಲಕ್ಷ ರೂಪಾಯಿ ಮೌಲ್ಯದ ಫರ್ನಿಚರ್ ಗಳನ್ನ ಖರೀದಿ ಮಾಡಿದ್ರು ಕೃಷಿ. ಅಷ್ಟೇ ಅಲ್ಲ, ಮನೆ ನಿರ್ಮಾಣಕ್ಕೆ ಅಂತ ಕೃಷಿ ತಾಪಂಡ ಹಣ ಕೂಡ ಪಡ್ಕೊಂಡಿದ್ದಾರೆ. ಲಕ್ಷ ಲಕ್ಷ ಮೌಲ್ಯದ 2 ಕ್ವೀನ್ ಬೆಡ್ ಸೇರಿ ಹಲವಾರು ಫರ್ನಿಚರ್ ಗಳನ್ನ ಪಡ್ಕೊಂಡಿದ್ರು. ಇಷ್ಟೆಲ್ಲ ಪಡ್ಕೊಂಡು ಏಕಾಏಕಿ ಉದ್ಯಮಿಯನ್ನ ತೊರೆದ್ರು ಅನ್ನೋ ಆರೋಪ ಕೇಳಿಬಂದಿದೆ. ಕೃಷಿ ತಾಪಂಡಗೆ ಲಕ್ಷಾಂತರ ಮೌಲ್ಯದ ಐಷಾರಾಮಿ ಬೆಡ್ ಅನ್ನ ಉಡುಗೊರೆಯಾಗಿ ಕೊಟ್ಟಿದ್ರು. 29/6/2023 ಐಷಾರಾಮಿ ಬೆಡ್ ಕೊಡಿಸಿದ್ರು ಉದ್ಯಮಿ ಅರವಿಂದ. ಕೃಷಿ ತಾಪಂಡಗೆ ಒಟ್ಟು 2 ಕ್ವೀನ್ ಬೆಡ್ ಗಳನ್ನ ಗಿಫ್ಟ್ ಮಾಡಿದ್ರು. ಅದರ ಒಂದ್ರದು ಮೌಲ್ಯ 50,762 ರೂಪಾಯಿ, ಇನ್ನೊಂದ್ರ ಮೌಲ್ಯ 66,864 ರೂಪಾಯಿ ವಿತ್ ಬಿಲ್. ನೀವು ನೋಡ್ತಾ ಇದ್ದೀರಿ, ವಿತ್ ಬಿಲ್. ನೀಲ್ ಕಮಲ್ ಲಿಮಿಟೆಡ್ ಅಂದ್ರೆ ನೀಲ್ ಕಮಲ್ ಬ್ರ್ಯಾಂಡ್ದು ಅಂತ ಅರ್ಥ. ಫರ್ನಿಚರ್ಗಳು ಏನೇನು ತಗೊಂಡಿದ್ರು, ಎಷ್ಟು ಮೌಲ್ಯ, ಒಟ್ಟಾರೆಯಾಗಿ ಸುಮಾರು 9,40,000 ಮೌಲ್ಯದ ಫರ್ನಿಚರ್ ಗಳನ್ನ ಪರ್ಚೇಸ್ ಮಾಡಿದ್ದಾರೆ. ಅದರಲ್ಲಿ ನೀಲ್ ಕಮಲ್ ಬೆಡ್ ಕೂಡ ಇದೆ. ಏನೇನು ಮಾಡಿದ್ರು ಆರ್ಡರ್ ಡೀಟೇಲ್ಸ್ ವಿತ್ ಡಾಕ್ಯುಮೆಂಟ್ ನೋಡ್ತಾ ಇದ್ದೀರಿ ನೀವು, ವಿತ್ ಡಾಕ್ಯುಮೆಂಟ್. ಇದೆಲ್ಲವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ರಿಲೇಶನ್ಶಿಪ್ಗೆ ಗೌರವ ಕೊಟ್ಟು ಬೆಲೆ ಕೊಟ್ಟೆ ಮಾಡಿರ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಯಾಕೆ ಕೃಷಿ ಏಕಾಏಕಿಯಾಗಿ ಅರವಿಂದ್ ಅವರನ್ನ ಬಿಟ್ಬಿಟ್ರು ಅನ್ನೋ ಪ್ರಶ್ನೆಗಳು ಮೂಡುತ್ತೆ. ಇಷ್ಟೇ ಅಲ್ಲ, ಬ್ಯಾಂಕ್ ಟ್ರಾನ್ಸ್ಫರ್ ಆಗಿರುವಂತಹ ಡೀಟೇಲ್ಸ್ ಕೂಡ ಪವರ್ ಟಿವಿಗೆ ಲಭ್ಯ ಆಗಿದೆ. ಅದರ ಒಂದಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ, ಅದರ ಡೀಟೇಲ್ಸ್ ಕೂಡ ಇದೆ, ಅದನ್ನು ನೋಡ್ಕೊಂಡು ಬರೋಣ. 25/7/2023 23/1/2024 ಹಣ ವರ್ಗಾವಣೆ ಆಗಿದೆ. ಒಟ್ಟು 10 ಬಾರಿ ಕೃಷಿ ತಾಪಂಡಗೆ ಹಣವನ್ನ ವರ್ಗಾವಣೆ ಮಾಡಲಾಗಿದೆ. 25/7/2023 RTGS ಮೂಲಕ 2 ಲಕ್ಷ ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. 21/9/2023 ಫೋನ್ ಪೇ ಮೂಲಕ 50,000 ವರ್ಗಾವಣೆ ಆಗಿದೆ. 3/10/2023 50,000 ರೂಪಾಯಿ, 5/10/2023 50,000 ರೂಪಾಯಿ, 22/10/2023 50,000 ರೂಪಾಯಿ, 19/11/2023 50,000 ರೂಪಾಯಿ, 8/12/2023 ಆನ್ಲೈನ್ ಮೂಲಕ 1 ಲಕ್ಷ ರೂಪಾಯಿ ವರ್ಗಾವಣೆ ಆಗಿದೆ. 14/12/2023 ಆನ್ಲೈನ್ ಮೂಲಕ 50,000 ರೂಪಾಯಿ ಟ್ರಾನ್ಸ್ಫರ್ ಆಗಿದೆ. 6/11/2024 1.5 ಲಕ್ಷ ಟ್ರಾನ್ಸ್ಫರ್ ಆಗಿದೆ. 23/1/2024 ಆನ್ಲೈನ್ ಬ್ಯಾಂಕಿಂಗ್ ಮೂಲಕ 50,000 ರೂಪಾಯಿ ಟ್ರಾನ್ಸ್ಫರ್ ಆಗಿದೆ. ನಟಿ ಕೃಷಿ ತಾಪಂಡಗೆ ಆನ್ಲೈನ್ ಮೂಲಕ 8 ಲಕ್ಷ ಹಣವನ್ನ ವರ್ಗಾವಣೆ ಮಾಡಿರುವಂತಹ ಡೀಟೇಲ್ಸ್ ಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ನಾನಾಗ್ಲೇ ಹೇಳಿದ್ನಲ್ಲ, ಪವರ್ ಟಿವಿ ಯಾವುದೇ ದಾಖಲೆಗಳಿಲ್ಲದೆ ಯಾವ ಸುದ್ದಿಯನ್ನ ಮಾಡೋದಿಲ್ಲ ಅಂತ ಹೇಳಿ. ಆ ದಾಖಲೆಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಹಣ ವರ್ಗಾವಣೆಯ ದಾಖಲೆ ಇದೆ ಮತ್ತು ಫರ್ನಿಚರ್ ಎಷ್ಟು ರೂಪಾಯಿಗೆ ತಗೊಂಡಿದ್ರು, ಎಲ್ಲಿ ತಗೊಂಡಿದ್ರು ಅನ್ನೋ ಡೀಟೇಲ್ ಇರುವಂತಹ ಡಾಕ್ಯುಮೆಂಟ್ ಇದೆ. ಜುವೆಲ್ರಿಯ ಫುಟೇಜ್ಗಳಿದೆ, ಏನೇನು ಜುವೆಲ್ರಿಗಳನ್ನ ಕೊಡಿಸಿದ್ರು ಅಂತ ಹೇಳಿ. ಸೊ ಎಲ್ಲದರ ದಾಖಲೆಗಳು ಇವತ್ತು ಪವರ್ ಟಿವಿ ಎಕ್ಸ್ಪೋಸ್ ಮಾಡ್ತಾ ಇದೆ. ಇದೆಲ್ಲ ಆದ್ರೂ ಅರವಿಂದ್ ರೆಡ್ಡಿ ಅವರನ್ನ ಇದ್ದಕ್ಕಿದ್ದಂಗೆ ಯಾಕೆ ಬಿಟ್ಬಿಟ್ರು ಕೃಷಿ ತಾಪಂಡ ಅನ್ನೋ ಪ್ರಶ್ನೆಗೆ ಅವರು ಉತ್ತರ ಸಿಕ್ಕಿರ್ಲಿಲ್ಲ. ಸಾಕಷ್ಟು ಅನುಮಾನಗಳು ಕೂಡ ಇದೆ ಅದ್ರ ಬಗ್ಗೆ. ಎಲ್ಲೂ ಇದ್ರ ಬಗ್ಗೆ ಮಾತಾಡಿರ್ಲಿಲ್ಲ ಕೃಷಿ ತಾಪಂಡ. ಒಂದ್ಸಲಿ ಯಾವಾಗಲೂ ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿದ್ರು ಅಷ್ಟೇ. ಅದು ಬಿಟ್ಟು ಇದುವರೆಗೂ ಎಲ್ಲೂ ತುಟಿ ಬಿಚ್ಚಿಲ್ಲ ಕೃಷಿ ತಾಪಂಡ. ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಬ್ರೇಕ್ ಮಾಡ್ತಾ ಇದೆ. ಇದೆಲ್ಲವೂ ಆಗಿದೆ ಅಂತಂದ್ರೆ ಅವರು ಲಿವಿಂಗ್ ಟುಗೆದರ್ ಅಲ್ಲಿ ಇದ್ವಿ ಅಂತ ಹೇಳ್ತಾ ಇದ್ರು ಅರವಿಂದ್ ರೆಡ್ಡಿ ಅವರು, ಮದುವೆ ಆಗೋಣ ಅಂತಾನು ಮಾತಾಡಿದ್ವಿ ಅಂತ ಹೇಳ್ತಾ ಇದ್ರು. ಸೊ ಅದು ಏನೇ ಆಗಿರ್ಲಿ, ಯಾರೇ ಇಷ್ಟೆಲ್ಲ ಮಾಡಿರ್ತಾರೆ ಅಂತಂದ್ರೆ ಅಫ್ಕೋರ್ಸ್ ಒಂದು ರಿಲೇಶನ್ಶಿಪ್ ಅಲ್ಲಿ ಇದೆಲ್ಲವೂ ಆಗಿರುತ್ತೆ. ಆದ್ರೆ ಅದು ರಿಲೇಶನ್ಶಿಪ್ ಇಂದ ಹೊರಗಡೆ ಬಂದ ನಂತರ ಒಬ್ಬರ ಮೇಲೆ ಕಂಪ್ಲೇಂಟ್ ಮಾಡೋದು, ಏನಾಯ್ತು, ಏನ್ ನಡೆದಿದೆ ಅನ್ನೋದ್ರ ಬಗ್ಗೆ ಅವರಿಬ್ಬರೇ ಸ್ಪಷ್ಟನೆಯನ್ನ ಕೊಡಬೇಕಾಗಿದೆ.